ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹಳೆಯ ವೋಟರ್ ಐ ಡಿ ಕಾರ್ಡನ್ನು ಹೊಸ ಕಲರ್ ವೋಟರ್ ಐ ಡಿ ಕಾರ್ಡಾಗಿ ಯಾವ ರೀತಿ ಬದಲಾವಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲರ್ ವೋಟರ್ ಐ ಡಿ ಕಾರ್ಡ್ ನಿಮಗೆ ಪೋಸ್ಟ್ ಮುಖಾಂತರನೂ ಕೂಡ ಮನೆಗೆ ಬರುತ್ತೆ. ಆ ರೀತಿ ಯಾವ ರೀತಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ NVSP ಅಂತ ಟೈಪ್ ಮಾಡಿ, NVSP ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಪ್ರಶ್ನೆ ಆಪ್ಷನ್ ಬರುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ. ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ರೀತಿ ಪೇಜು ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಟೈಮು ನೀವು ಈ ವೆಬ್ಸೈಟ್ಗೆ ಹೋಗ್ತಾ ಇದ್ದೀರಿ ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ನ ಕೊಟ್ಟು ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ನಂತರ ಮತ್ತೆ ಇದೇ ಪೇಜು ಬಂದು ಲಾಗಿನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರು, ನೀವು ಸೈನ್ ಅಪ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ನಂಬರ್ನ ಹಾಕಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಕೆಳಗಡೆ ರಿಕ್ವೆಸ್ಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಸೈನ್ ಅಪ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಅಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ವೋಟರ್ ಸರ್ವಿಸ್ ಪೋರ್ಟಲು ಓಪನ್ ಆಗ್ತದೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ವೋಟರ್ ಐ ಡಿ ಕಾರ್ಡ್ನು ಡೌನ್ಲೋಡ್ ಮಾಡ್ಬೋದು, ಹೊಸ ವೋಟರ್ ಐ ಡಿ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರೆಕ್ಷನ್ ಆಫ್ ದಿ ಎಂಟ್ರೀಸ್, ಅಂದರೆ ವೋಟರ್ ಐ ಡಿ ಕಾರ್ಡಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕರೆಕ್ಷನ್ನು ಮಾಡ್ಕೋಬೋದು. ಹಾಗೆಯೇ ನೀವು ಹೊಸದು ರೀಪ್ರಿಂಟ್ನು ಕೂಡ ಮಾಡ್ಕೋಬೋದು. ಇಲ್ಲಿ ಫಾರಮ್ ನಂಬರ್ 8 ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ನೀವು ಇಲ್ಲಿ ಬಂದು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಆರ್ ಅದರ್ಸ್ ಅಂತ ಇದೆ ನೋಡಿ. ಸ್ವತಃ ನಿಮಗೆ ಲಾಗಿನ್ ಮಾಡಿಕೊಂಡು ನೀವೇ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ಲಾಗಿನಲ್ಲಿ ಬೇರೆಯವರ ವೋಟರ್ ಐ ಡಿ ಕಾರ್ಡ್ನ ಕರೆಕ್ಷನ್ ಮಾಡ್ಕೋತಿದ್ದೀರಿ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವರ ಎಫಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಅವ್ರ ಹೆಸರು ಎಲ್ಲ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದ್ದರೆ ಓಕೆ ಅಂತ ಮಾಡಿ. ತದನಂತರ ಈ ರೀತಿಯಾದಂಥ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕೆಲವು ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾನೆ, ಅಲ್ಲಿ ರೆಡ್ ಸಿಂಬಲಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಆ ರೀತಿ ನಿಮ್ಮ ವೋಟರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಎರಡು ಕೂಡ ಒಂದೇ ರೀತಿ ಇದ್ದರೂ ಮಾತ್ರ ನೀವು OTP ಮುಖಾಂತರ ಕರೆಕ್ಷನ್ನ ಮಾಡ್ಬೋದು. ಒಂದು ವೇಳೆ ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರು, ವೋಟರ್ ಐ ಡಿ ಕಾರ್ಡಲ್ಲಿ ಬೇರೆ ಹೆಸರು ಇತ್ತು ಅಂದರೆ ಮೊದಲಿಗೆ ನೀವು ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ನ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಈ ಥರ ಕರೆಕ್ಷನ್ಗಳು ಅಂದರೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಹಸ್ಬೆಂಡ್ ನೇಮ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಮಾಡಬೇಕಾಗ್ತದೆ. ಇಲ್ಲಿ ನಂದು ಎರಡು ಕೂಡ ಒಂದೇ ರೀತಿ ಹೆಸರಿದೆ, ಅದರಿಂದ ಡೈರೆಕ್ಟಾಗಿ ಕರೆಕ್ಷನ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಎರಡನೇ ಆಪ್ಷನ್ ಇದೆ ನೋಡಿ ಕರೆಕ್ಷನ್ ಅಂತೇಳಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಮಾಡಿ. ತದನಂತರ ಈಗ ಎಲ್ಲ ಕೂಡ ಆಟೋಮೆಟಿಕಾಗಿ ಫಿಲ್ ಆಗುತ್ತೆ. ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನೆಕ್ಸ್ಟ್ ಅಂತ ಮಾಡಿ. ಅಲ್ಲಿ B ಅನ್ನೋ ಆಪ್ಷನ್ ಬರುತ್ತೆ. ಅಲ್ಲಿ ಡೀಟೇಲ್ಸ್ ಬಂದು ನಿಮ್ಮ ಹೆಸರು ಮತ್ತು ನಿಮ್ಮ UGA ನಂಬರು ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರು ಕೂಡ ಅಲ್ಲೇ ಶೋ ಆಗುತ್ತೆ. ನೀವು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಕೆಳಗಡೆ ಬಂದು ನೀವು ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಡ್ಡಾಯವಾಗಿ ನಿಮ್ಮ ಆಧಾರ್ ನಂಬರ ಈ ಬಾಕ್ಸ್ಗೆ ಹಾಕಲೇಬೇಕಾಗ್ತದೆ. ತದನಂತರ ಕೆಳಗಡೆ ಬಂದು ಫೋನ್ ನಂಬರು ಸೆಲ್ಫ ಮತ್ತು ನಿಮ್ಮ ಫಾದರ್ ಮದರ್ದು ಆಧಾರ್ದ ಅಂತ ಕೇಳುತ್ತೆ. ಸ್ವಂತ ಮೊಬೈಲ್ ನಂಬರ್ ಇತ್ತು ಅಂದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನೀವು ನಿಮಗೆ Gmail ID ಇತ್ತು ಅಂದರೆ Gmail IDನೂ ಕೂಡ ಹಾಕ್ಬೋದು. ಒಂದು ವೇಳೆ ಹಾಕೋ ನೆಸಸರಿ ಇಲ್ಲ, ಬೇಕಿದ್ರೂ ಕೂಡ ಅದನ್ನು ಸ್ಕಿಪ್ ಬೇಕಾದ್ರೂ ಮಾಡ್ಬೋದು. ನಾನು ಕೇವಲ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿ ಓಪನ್ ಆಗ್ತದೆ. ನೀವಿಲ್ಲಿ ಏನೇನು ಕರೆಕ್ಷನ್ ಮಾಡ್ತೀರಿ ಅಂತ. ಇಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು 4 ಕರೆಕ್ಷನ್ನ ಅಟ್ ಟೈಮು ಅಂದರೆ ಒಂದೇ ಟೈಮಲ್ಲಿ ಮಾಡ್ಬೋದು. ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ ಟೈಪು, ರಿಲೇಷನ್ ನೇಮು ಮತ್ತು ಅಡ್ರೆಸ್ಸು, ಫೋನ್ ನಂಬರು, ಫೋಟೋ, ಇಷ್ಟು ಆಪ್ಷನ್ನ ಕರೆಕ್ಷನ್ ಮಾಡ್ಬೋದು. ಅಟ್ ಟೈಮ್ ಅಂದರೆ ಒಂದು ಟೈಮಲ್ಲಿ ನೀವು 4 ಮಾಡಬೇಕಾಗ್ತದೆ. ಇಲ್ಲಿ ನಾನು ಡೇಟ್ ಆಫ್ ಬರ್ತು, ಫೋಟೋ ಮತ್ತು ಮೊಬೈಲ್ ನಂಬರು ಏನಾದ್ರು ಚೇಂಜಸ್ ಇದ್ದರೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೋಬೋದು. ನಂದು 3 ಚೇಂಜಸ್ ಮಾಡ್ತಾಯಿದ್ದೀನಿ. ಹೊಸ ಫೋಟೋ ಕೂರಿಸ್ತಾ ಇದ್ದೀನಿ ಮತ್ತು ಫೋನ್ ನಂಬರ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿದೆ ಅದನ್ನು ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ನೀವು ಫೋನ್ ನಂಬರ್ನ ಹಾಕಬೇಕಾಗ್ತದೆ. ಅದಾದ ನಂತರ ಕೆಳಗಡೆ ಬಂದು ಸೆಲೆಕ್ಟ್ ದ ಫೋಟೋಗ್ರಫಿ ಅಂತ ಕೇಳುತ್ತೆ. ಈ ಲಿಸ್ಟಿಂದ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗ್ತದೆ ಒಂದು ಫೋಟೋನ. ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ನೀವು ಇದನ್ನು ಕರೆಕ್ಟಾಗಿ ಕ್ರಾಪ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಆ ಫೋಟೋ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗುತ್ತೆ. ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ, ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ, ಓಕೆ ಅಂತ ಮಾಡಿ. ನಂತರ ಕೆಳಗಡೆ ಬಂದು ನೀವು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಒಂದು ರೆಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ತುಂಬ ಆಪ್ಷನ್ಗಳು ಓಪನ್ ಆಗ್ತದೆ. ಆ ಲಿಸ್ಟಿಂದ ನಾನು ಒಂದು ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ. ಅದನ್ನು ಮೊದಲೇ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೂಸ್ ಫೈಲ್ ಮಾಡಿ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಆದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗ್ತದೆ. ಅದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದು ಫೈನಲ್ ಸ್ಟೇಜು, ಡಿಕ್ಲರೇಷನ್ ಸ್ಟೇಜು. ಇಲ್ಲಿ ಬಂದು ನೀವು ಯಾವ ಪ್ಲೇಸಲ್ಲಿ ಅರ್ಜಿನ ಫಿಲಪ್ ಮಾಡಿದ್ದೀರಿ ಅಂತ ಕೇಳುತ್ತೆ. ನಿಮ್ಮ ಪ್ಲೇಸ್ನ ಹೆಸರನ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿ. ಕೊನೆ ಸ್ಟೆಪ್ ಬಂದು ಸಬ್ಮಿಷನು. ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನೀವು ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಫೋನ್ ನಂಬರ್ ಆ್ಯಡ್ ಮಾಡಬೇಕಾದ್ರೆ ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ನೀವು ಆ ಒಂದು OTPನ ಅಲ್ಲಿ ಕಾಣ್ತಿರ್ತಕ್ಕಂಥ ಬಾಕ್ಸ್ಗೆ ಹಾಕಿ ಕೆಳಗಡೆ ಬಂದು ಪ್ರಿವ್ಯೂ ಒನ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ವೆಯ್ಟ್ ಮಾಡಿ, ನಾನು OTP ಬರ್ತಾಯಿದೆ, OTPನ ಹಾಕ್ತಾಯಿದ್ದೀನಿ. ಸ್ನೇಹಿತರೆ OTP ಬಂತು. ಈಗ OTPನ ಹಾಕಿ ಕೆಳಗಡೆ ಪ್ರಿವ್ಯೂ ಒನ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಫಾರ್ಮ್ ಓಪನ್ ಆಗ್ತದೆ.
ನೀವು ಫಿಲಪ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರು ತಪ್ಪಾಗಿತ್ತು ಅಂದರೆ ಕೆಳಗಡೆ ಬಂದು ಕೀಪ್ ಎಡಿಟಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಎಡಿಟ್ ಬೇಕಾದ್ರೂ ಮಾಡ್ಬೋದು. ನಂದು ಎಲ್ಲ ಕರೆಕ್ಟಾಗಿದೆ. ಕೆಳಗಡೆ ಬಂದು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಪಾಪಪ್ ಬರುತ್ತೆ, ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ಸೈನ್ ಮಾಡಲಿಕ್ಕೆ ಈ ಸೈನ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಮೊದಲಿಗೆ ನಿಮ್ಮ ಆಧಾರ್ ನಂಬರು ಅಂದರೆ ಯಾರ ಹೆಸರನ್ನ ಕರೆಕ್ಷನ್ಗೆ ಅಪ್ಲೈ ಮಾಡಿದರೆ ಅವ್ರ ಆಧಾರ್ ನಂಬರ್ನ ಹಾಕಿ ಪಕ್ಕದಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ಮೊದಲೆಲ್ಲ ಈ ಒಂದು ಆಪ್ಷನ್ ಇರಲಿಲ್ಲ. ಇವಾಗ ಕರೆಕ್ಷನ್ ಮಾಡಲಿ, ನೀವು ಹೊಸ ವೋಟರ್ ಐಡಿಗೆ ಅಪ್ಲೈ ಮಾಡಲಿ, ನೀವು ಆಧಾರ್ ಅಥೆಂಟಿಕೇಷನ್ ಮಾಡಿದ್ರೆ ಮಾತ್ರ ಈ ಸೈನ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಜಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಅಕ್ಲೈನ್ಮೆಂಟು ಕೂಡ ಜನರೇಟ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಬಂದು ಡೌನ್ಲೋಡ್ ಅಕ್ಲೈನ್ಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಅಂದರೆ ನಿಮಗೆ ಒಂದು ಅಕ್ಲೈನ್ಮೆಂಟ್ ಫಾರ್ಮು ಕೂಡ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆ ಇಲ್ವ ಅಂತ ಚೆಕ್ ಮಾಡಬೇಕು ಅಂದರೆ ಮೇನ್ ಪೇಜ್ಗೆ ಬಂದು ಅಲ್ಲಿ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ರೆಫರೆನ್ಸ್ ನಂಬರ್ ಹಾಕಲಿ ಅಂತ ಒಂದು ಕಾಲಮ್ ಬರುತ್ತೆ. ಅಲ್ಲಿಗೆ ನಿಮ್ಮ SRN ನಂಬರು ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಸಬ್ಮಿಟೆಡ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ರೀತಿ ಆಯಿತು ಅಂದರೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ದಿನಗಳ ನಂತರ ಸೇಮ್ ಅದೇ ರೀತಿಯಾದಂಥ ಅಕ್ಲೈನ್ಮೆಂಟ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿ ಚೆಕ್ ಮಾಡಿದ್ರೆ ನಿಮ್ಮ ಅರ್ಜಿಯು ಎಲ್ಲ ಸ್ಟೆಪ್ಗಳು ಕೂಡ ಕ್ರಾಸ್ ಆಗಿ ಎಲ್ಲ ವೆರಿಫೈಡ್ ಆಗಿ ಅಕ್ಸೆಪ್ಟೆಡ್ ಕೂಡ ಆಗಿ ಕಾರ್ಡು ಕೂಡ ಜನರೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ವೋಟರ್ ID ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಪಕ್ಕದಲ್ಲಿ ಡೌನ್ಲೋಡ್ ಈ ವೋಟರ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ ನೀವು ರೆಫರೆನ್ಸ್ ನಂಬರ್ ಇದ್ದರೆ ರೆಫರೆನ್ಸ್ ನಂಬರ್ನೇ ಹಾಕಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ಕರೆಕ್ಷನ್ ಆಗಿದೆ ಇಲ್ವ ಅಂತ ಈ ಲಿಸ್ಟನ್ನು ನೋಡಿಕೊಂಡ್ರೆ ನಿಮಗೆ ಇಲ್ಲೇ ಕೂಡ ಫೈಂಡ್ ಆಗುತ್ತೆ. ನಂತರ ಕೆಳಗಡೆ ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಇಲ್ಲಿ ಒಂದು OTP ಬರುತ್ತೆ. ಆ OTPನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಕೇಳುತ್ತೆ. OTP ವೆರಿಫಿಕೇಷನ್ ಆದ ನಂತರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ವೋಟರ್ ID ಕಾರ್ಡು ಕೂಡ ಒಂದು ಡೌನ್ಲೋಡ್ ಆಗುತ್ತೆ. ತದನಂತರ ಪೋಸ್ಟಲ್ಲೂ ಕೂಡ ಒಂದು ವೋಟರ್ ID ಕಾರ್ಡು ನಿಮ್ಮ ಮನೆಗೆ ಒಂದು 25 ದಿವಸದಿಂದ ಒಂದು ತಿಂಗಳೊಳಗೆ ಕೂಡ ಮನೆಗೆ ಬರುತ್ತೆ. ಬಂದಿಲ್ಲ ಅಂದರೂ ಕೂಡ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಈ ಒಂದು ಕಾರ್ಡ್ನ ಕೂಡ ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಎಲ್ಲ ಸರ್ಕಾರಿ ಸೇವೆಗಳು ಕೂಡ ಬಳಕೆ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.